ಕರಂ ಕುರುಂ ಶಬ್ದದೊಂದಿಗೆ ಇವತ್ತಿನ ರೆಸಿಪಿ ಅವಲಕ್ಕಿ ಸಂಡಿಗೆ. ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಮೊದಲು ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಇದು ತೆಳ್ಳಗಿರುವ ಅವಲಕ್ಕಿ. ಬೇಕಿದ್ರೆ ದಪ್ಪ ಅವಲಕ್ಕಿಯನ್ನು ಕೂಡ ತಗೊಳ್ಬೋದು. ಅದರ ನೆನೆಸುವ ಟೈಮು ಸ್ವಲ್ಪ ಜಾಸ್ತಿ ಬೇಕು ಅಷ್ಟೇ. ನೋಡಿ, ಈಗ ನಾನಿಲ್ಲಿ ಈ ಅವಲಕ್ಕಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳಿತಾ ಇದ್ದೇನೆ. ಒಂದು 2ರಿಂದ 3 ಸಲ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳೆದಷ್ಟು ತುಂಬ ಒಳ್ಳೆಯದು. ಈಗ ಇದರ ನೀರನ್ನು ತೆಗೆದು ನಾನಿಲ್ಲಿ ತಗೊಂಡು ಬಂದಿದ್ದೇನೆ. ಈಗ ಇದರಲ್ಲಿರುವ ಎಕ್ಸ್ಟ್ರಾ ನೀರನ್ನು ಕೂಡ ತೆಗಿಬೇಕು. ಅದಕ್ಕೋಸ್ಕರ ಈ ಥರ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದನ್ನು ಈಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದರ ಮೇಲಿನಿಂದ ಈ ಥರ ಜರಡಿಯಲ್ಲಿ ಹಾಕ್ಕೊಂಡ್ರೆ ನಮಗೆ ನೀರು ಕೆಳಗಡೆ ಬರುತ್ತೆ, ಹಾಗೆ ಅವಲಕ್ಕಿ ಮೇಲ್ಗಡೆ ಇರುತ್ತೆ. ಈಗ ನಾನು ಈ ಪಾತ್ರೆಯಿಂದ ನೀರನ್ನು ಚೆಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಇದನ್ನು ಇಟ್ಟು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಎಕ್ಸ್ಟ್ರಾ ನೀರಿದ್ದರೆ ಕೆಳಗಡೆ ಬೀಳುತ್ತೆ. ಜೊತೆಗೆ ಒಂದು 10 ನಿಮಿಷ ರೆಸ್ಟಿಂಗ್ ಟೈಮ್ ಕೊಡಬೇಕು. ಆವಾಗ ನಮಗೆ ಅವಲಕ್ಕಿ ಚೆನ್ನಾಗಿ ನೆಂದು ಸಿಗುತ್ತೆ. ಈಗ ನೋಡಿ, ಅವಲಕ್ಕಿ ಚೆನ್ನಾಗಿ ನೆಂದು ಸಿಕ್ಕಿದೆ. ಇದರಲ್ಲಿ ತುಂಬ ನೀರೇನಿರಲಿಲ್ಲ. ಒಂದು ಸಲ ನಾವು ಈ ಥರ ಫಿಲ್ಟ್ರ್ ಮಾಡಿರೋದ್ರಿಂದ ತುಂಬ ಏನೂ ಇರಲಿಲ್ಲ. ಈಗ ನಾನು ಇನ್ನೊಂದು ಪಾತ್ರೆ ತಗೊಂಡು ಈ ಅವಲಕ್ಕಿಯನ್ನು ಒಂದು ಗ್ಲಾಸ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿ ಕೊಡ್ತಾ ಇದ್ದೇನೆ. ಆವಾಗ ನಮಗೆ ಇದರ ಹಿಂದ್ಗಡೆ ತುಂಬ ಸಾಫ್ಟ್ ಆದಂತಹ ಅವಲಕ್ಕಿ ಸಿಗುತ್ತೆ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಅದನ್ನು ಒಂದು ಸ್ಪೂನ್ ಉಪಯೋಗಿಸಿ ತೆಗಿತಾ ಇದ್ದೇನೆ. ಇದು ನಿಮ್ಮ ಹತ್ರ ಈ ಥರ ಯಾವ ಒಂದು ಪಾತ್ರೆ ಇಲ್ಲ ಅಂದರೆ ನೀವು ಒಂದು ಸ್ಪೂನನ್ನು ಅಥವಾ ಕೈಯಲ್ಲೇ ಅದನ್ನು ಸಾಫ್ಟ್ ಮಾಡ್ಬೋದು. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಷ್ಟೇ ಇರೋದು ಮಾಡೋದಕ್ಕೆ, ಇನ್ನೇನು ಕೂಡ ಮಾಡುವ ಹಾಗೆ ಇಲ್ಲ. ಇನ್ನು ನಮಗೆ ಬೇಕಾದ ಶೇಪಲ್ಲಿ ಇದನ್ನು ತಗೊಂಡು ಬರಬೇಕು. ಈಗ ನಾನಿಲ್ಲಿ ಚಕ್ಕುಲಿ ಒರಳು ಅಂತ ಹೇಳ್ತಾರಲ್ಲ, ಅದನ್ನು ತಗೊಂಡಿದ್ದೇನೆ. ಅದಕ್ಕೆ ನಾನು ಸೇಮಿಗೆಯ ಅಚ್ಚನ್ನು ಹಾಕ್ಕೊಂಡಿದ್ದೇನೆ. ಅದರ ಒಳಗಡೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅದು ಈಸಿಯಾಗಿ ನಮಗೆ ಹೊರಗಡೆ ಬರುತ್ತೆ, ಅದಕ್ಕೋಸ್ಕರ. ಈಗ ಇದರ ಒಳಗಡೆ ಅವಲಕ್ಕಿ ಮಿಕ್ಸ್ಚರನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು ಪ್ಲ್ಯಾಸ್ಟಿಕ್ನಲ್ಲಿ ಇದನ್ನು ಪ್ರೆಸ್ ಮಾಡ್ತಾ ಇದ್ದೇನೆ. ಹಾಗಿದ್ರೆ ನಮಗೆ ತೆಗೆಯುವಾಗ ಈಸಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಈ ಥರ ನಾವು ಹಾಕ್ಕೊಳ್ಬೇಕು. ಇನ್ನೀಗ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಬೇಕು. ಧೂಳು ಆಗುತ್ತೆ ಅಂತ ಇದ್ದರೆ ಇದರ ಮೇಲಿನಿಂದ ಒಂದು ಪ್ಲಾಸ್ಟಿಕ್ಕನ್ನು ಕವರ್ ಮಾಡ್ಕೊಳ್ಬೋದು. 1ರಿಂದ 2 ಬಿಸಿಲಲ್ಲಿ ನೋಡಿ ಈ ಥರ ಚೆನ್ನಾಗಿ ಒಣಗಿ ಸಿಗುತ್ತೆ. ಒಂದು ಅರ್ಧ ಅಥವಾ 1 ದಿನ ಆದ ನಂತರ ಇದನ್ನು ಈ ಥರ ಉಲ್ಟಾ ಹಾಕ್ಕೊಂಡು ಬೇಕಿದ್ದರೂ ಬಿಸಿಲಲ್ಲಿ ಒಣಗಿಸ್ಬೋದು. ನೋಡಿ ನಮಗೆ ಯಾವ ಥರ ಸಿಕ್ಕಿದೆ ಅಂತ. ಈ ಥರ ನಮಗೆ ಎಲ್ಲ ಬದಿಗಳಲ್ಲೂ ಇದು ಒಣಗಿ ಸಿಗಬೇಕು. ಚೆನ್ನಾಗಿ ಒಣಗುತ್ತೆ ಈಗಿನ ಬಿಸಿಲಲ್ಲಿ. ಈಗ ಇದನ್ನು ಒಂದು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ ತಗೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಶಬ್ದ ಕೇಳಿಸ್ತಾ ಇದೆ ಅಂತ. ಈ ಥರ ಒಂದು ದೊಡ್ಡದಾದ ಸಂಡಿಗೆ ನಮಗೆ ಸಿಗುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ನಂತರ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.